ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಸಪೋರ್ಟ್ ಮಾಡಿರಿ. ಬಾ 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 ಅಂದ್ಕೊಳ್ಳಿ, ಬಂದ ಬಿಡ್ತಾಳಕ್ಕೆ. ನೋಡಲ್ಲಿ ನೋಡಿಲಿ ನನ್ನ ಕಡೆ ಎಲ್ಲ ಹೊಂಟಿ ನೋಡ್ದ. ಏಯ್ ಬಾ ಈ ಕಡೆ. ಇವತ್ತು ವೀಕೆಂಡ್ ನೋಡ್ರಿ. ವೀಕೆಂಡ್ ಅಂದ್ರೆ ಸಂಡೇ ಅಲ್ಲ, ಸ್ಯಾಟರ್ಡೆ. ನಮ್ಮ ಹಸ್ಬೆಂಡ್ ಅವ್ರಿಗೆ ರಜೆ ಇತ್ತು, ಹೊರಗೆ ಹೊಂಟಿದ್ವಿ. ಹಂಗೆ ಇಲ್ಲಿ ಶನಿವಾರ ಐತಿ, ದೇವಸ್ಥಾನ ಕಟ್ಟು ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದೆ. ದೇವಸ್ಥಾನ ಎಂಟರ್ ಆದ ಕೂಡಲೇ ಅಂದ್ರೆ ಸಣ್ಣ ಮಕ್ಕಳಿಗೆಲ್ಲ ಕರಾಟೆ ಆಡ್ಸಾಕತ್ತಿದ್ರು, ಅಂದ್ರೆ ಕರಾಟೆ ಕ್ಲಾಸಸ್ ತೊಗೊಳಕತ್ತಿದ್ರು. ಅದಕ್ಕೆ ನಮ್ಮ ಚಿನ್ನೋಗಿ ಹೇಳತ್ತಿದ್ನಿ, ನೋಡಲ್ಲಿ ಹೆಂಗೆ ಕರಾಟೆ ಆಡಕತ್ತಾರ ಅಂತ ಹೇಳಿ. ಬಟ್ ನಮ್ಮ ಚಿನ್ನೋಗಿ ಹಚ್ಚಂಗಿಲ್ಲ, ಯಾಕಂದ್ರೆ ಕರಾಟೆ ಕಲಿಯೋಕ್ಕಿಂತ ಮೊದಲ ಕರಾಟೆ ಆಡೋ ಥರನ ಮಾಡ್ತಿರ್ತಾನೆ ಮನೆಯೊಳಗೆ. ಅದಕ್ಕೆ ನಮ್ಗೆ ಭಯ ಆಗ್ತೈತಿ. ಸೊ ದೇವಸ್ಥಾನದಿಂದ ಡೈರೆಕ್ಟ್ ನಾವು ಹಂಗೆ ಒಂದು ರೌಂಡು ಗಾಡಿ ತೊಗೊಂಡು ಬಂದಿದ್ವಿ. ಇಲ್ಲಿ ಫರ್ನಿಚರ್ ಸೇಲ್ ನಡೆಯತ್ತಿತ್ತು ನೋಡ್ರಿ. ಸೊ ಅದಕ್ಕೆ ನೋಡೋಣ ಬರ್ರಿ ಏನೇನದಾವ ಅಂತೇಳಿ ಬಂದಿದ್ವಿ. ಏನೋ ತೊಗೊಳ್ತೇವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ಆಸೆ ಆಯ್ತು ಅಂದ್ರೆ ತೊಗೊಂಡ್ಬಿಟ್ಟಿರ್ತೀವಿ. ಬಟ್ ಫಸ್ಟ್ ನೋಡ್ತೀವಿ, ಇಷ್ಟ ಆತಂದ್ರೆ ಆಮೇಲೆ ತೊಗೊಳೋದು. ಸೊ ಅದಕ್ಕೆ ಬಂದ್ವಿ. ಇಲ್ಲಿ ನೋಡ್ಬೋದು ಡೈನಿಂಗ್ ಟೇಬಲ್ಸ್ ಅದು ಎಲ್ಲ ಅದಾವ. ಡೈನಿಂಗ್ ಟೇಬಲ್ ತೊಗೊಳ್ಬೇಕಂದ್ರೆ ನಮ್ಮ ಮನೆಯೊಳಗೆ ಜಾಗನ ಇಲ್ದಂಗೆ ಐತಿ. ಸ್ಪೇಸಸ್ ಒಂದು ಸೈಡ್ ಏನಾದರೂ ಇದ್ರೆ ತೊಗೊಳ್ಬೋದಿತ್ತು. ಈ ಕಡೆ ಟಿ ವಿ ಯೂನಿಟ್ಸ್ ಅದು ಅದಾವ. ನಮ್ಗೆ ಟಿ ವಿ ಯೂನಿಟ್ಸ್ ತೊಗೊಳ್ಳೋ ಪ್ಲ್ಯಾನ್ ಐತಿ, ಬಟ್ ಸರ್ಚ್ ಮಾಡಾದೇವಿ, ನೋಡ್ಬೇಕು. ಈ ಕಡೆ ಬೆಡ್ ಐತಿ ನೋಡ್ರಿ. ಸೊ 3 ಸೀಟರ್ ಬೆಡ್. ಆಮೇಲೆ ನಮ್ಮ ಹಸ್ಬೆಂಡ್ ಅವರು ಜಾಸ್ತಿ ಫೋಕಸ್ ಟಿ ವಿ ಯೂನಿಟ್ ಮ್ಯಾಗ ಮಾಡಾಕತ್ತಾರ ನೋಡ್ರಿ. ಯಾಕಂದ್ರೆ ನಮ್ಮ ಮನೆಯೊಳಗೆ ಟಿ ವಿ ಯೂನಿಟ್ ಇಲ್ಲಲ್ಲ, ಸಣ್ಣದೊಂದು ಟೇಬಲ್ ಮ್ಯಾಗ ಇಟ್ಟಿರ್ತೇವಿ ಟಿ ವಿ. ಅದಕ್ಕೆ ಸೊ ಇದು ಡ್ರೆಸ್ಸಿಂಗ್ ಟೇಬಲ್ ಅಲ್ಲ, ವಾರ್ಡ್ರೂಮ್ ಇದೆ ಆ್ಯಕ್ಚುಲಿ, ಸಣ್ಣದು. ಹಾಲ್ ಫುಲ್ ಎಲ್ಲ ಫರ್ನಿಚರ ತುಂಬಿದಾವೆ ನೋಡ್ರಿ. ಬೆಡ್ಡು, ಸೋಫಾ, ವಾರ್ಡ್ರೂಮು ಅಂಥೇಳಿ ಆಫರ್ ಅದು ಇರ್ತಾವೆ. ಸೊ ಅದೆಲ್ಲ ನೋಡ್ಕೊಂಡಾದ್ಮೇಲೆ ನಾವು ಡೈರೆಕ್ಟಾಗಿ ಎಲ್ಲಿ ಬಂದ್ವಿ ಅಂದ್ರೆ BSC ಮಾಲಿಗೆ ನೋಡ್ರಿ. ನೈಟ್ ಆಗೈತಿ, ಆದರೂ ಇಲ್ಲಿ ಬಂದ್ವಿ. ಯಾಕಂದ್ರೆ ತುಂಬ ದಿನದಿಂದ, ಅಂದ್ರೆ ನಾನು ಪ್ರೆಗ್ನೆಂಟ್ ಆದಾಗಿಂದನೂ ನನಗೊಂದು ಆಸೆ ನೋಡ್ರಿ, ನನ್ನ ಗಂಡ ಹೊಸ ಸೀರೆ ಕೊಡಿಸ್ಬೇಕು ನನಗೆ ಈ ಟೈಮ್ದಾಗ ಅಂಥೇಳಿ. ಸೊ ಅದಕ್ಕೆ ಭಾಳ ದಿನದಿಂದ ಆಸೆ ಪಡಾಕ್ತಿದ್ದಿ, ಬಾ ಕೊಡಿಸ್ತೇನೆ ಅಂತೇಳಿ ಕರ್ಕೊಂಡು ಬಂದಾರ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೀರೆ ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ, ಬಟ್ ಯಾಕೂ ಗೊತ್ತಿಲ್ಲ, ಪ್ರೆಗ್ನೆಂಟ್ ಆದಾಗಿಂದ ಬೇಕನ್ಸಾತೈತಿ. ಇಲ್ಲಿ ನೋಡ್ಬೋದು ಸಂಕ್ರಾಂತಿ ವಿಶೇಷವಾಗಿ ಒಂಥರ ಕೋಂಬೋ ಆಫರ್ ಅದು ಏನೇನೋ ಅದಾವ, ಫ್ಯಾಮಿಲಿ ಪ್ಯಾಕ್ ಅನ್ನಿಸ್ಬೋದು ಇದು. ಸೊ ಈ ಥರ ಎಲ್ಲ ಇಟ್ಟಿದ್ರು, ಚೆನ್ನಾಗಿತ್ತು ನೋಡ್ರಿ. ಫೋಟೋಶೂಟ್ ಮಾಡಿಕೊಂಡೆ. ಇವಾಗ ಲಿಫ್ಟ್ ಒಳಗೆ ಮೇಲ್ಗಡೆ ಇದಕ್ಕೆ ಹೊಂಟಿದ್ದೇವೆ. ಏನಂದ್ರೆ ನಮ್ಮ ಇದ್ರೊಳಗೆ ಸೀಮಂತ ಮಾಡಂಗಿಲ್ಲ ನೋಡ್ರಿ. ನನಗೆ ಆ್ಯಕ್ಚುಲಿ ತುಂಬ ಅಂದ್ರೆ ತುಂಬಾ ಆಸೆ ಸೀಮಂತ ಮಾಡಿಸ್ಕೋಬೇಕು ನಾನು ಅಂಥೇಳಿ. ಬಟ್ ನಮ್ಮ ಅದ್ರೊಳಗೆ ಸೀಮಂತ ಮಾಡುವಂಥ ಶಾಸ್ತ್ರ ಇಲ್ಲಂತ, ಹಾಗಾಗಿ ಏನೂ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಅಟ್ಲೀಸ್ಟ್ ನನ್ನ ಗಂಡನ ಕಡೆಯಿಂದ ಒಂದು ಸೀರೆ ಆದರೂ ತೊಗೊಳ್ಬೇಕು ಅಂಥೇಳಿ ಬಂದೇನ. ಸೊ ಸೀಮಂತ ಮಾಡೋ ಹಾಗಾಗಿದ್ರೆ ನಮ್ಮ ಹಸ್ಬೆಂಡ್ ಅವ್ರು ಇವಾಗಂತೂ ಬಿಡತ್ತಿರಲಿಲ್ಲ, ಮಾಡೇ ಬಿಡ್ತಿದ್ರು. ಬಟ್ ಬೇರೆದವ್ರು ಮಾಡ್ಬೋದು, ಬಟ್ ಆ ಥರ ಯಾರೂ ಮಾಡೋಂಗಿಲ್ಲ. ಸೊ ಅದಕ್ಕೆ ಬಂದ್ವಿ ಇಲ್ಲಿ ಸೀರೆ ತೊಗೋಬೇಕಂತೇಳಿ. ಸೀರೆ ನನಗೆ ಯಾವ ಥರ ಬೇಕಾಗಿತ್ತಂದ್ರೆ, ಇವಾಗ ಒಂಥರ ಮೈಸೂರು ಸಿಲ್ಕ್ ಒಳಗದು ಸೀರೆ ಇದ್ದು ನೋಡ್ರಿ, ಟ್ರೆಂಡಿಂಗ್ ಒಳಗೆ. ಸೊ ಅದನ್ನು ನೋಡಿ ನನಗೂ ಆ ಥರನ ಬೇಕನ್ಸಾತಿತ್ತು. ಅದಕ್ಕೆ ಇಲ್ಲಿ ನೋಡಕ್ಕೆ ಬಂದೀವಿ. ಎಲ್ಲ ಥರನೂ ತೋರ್ಸಾತರ. ಯಾವ್ದು ತೊಗೊಳ್ಬೇಕಂತ ಗೊತ್ತಾಗ್ಬತ್ತಾ, ಫುಲ್ ಕನ್ಫ್ಯೂಷನ್ ಒಳಗದೇನ. ಸೊ ಗ್ರೀನ್ ಒಳಗೆ ತೊಗೊಳ್ಬೇಕಂತ ಪ್ಲ್ಯಾನ್ ಐತಿ. ಸೊ ನೋಡ್ರಿ ಈ ಥರ ಸೀರೆ ಅದಾವ. ಫೈನಲಿ ನನ್ನ ಆಸೆ ಪ್ರಕಾರ ಒಂದು ಸೀರೆ ತೊಗೊಂಡೆ ನೋಡ್ರಿ. ತೊಗೊಂಡಾದ್ಮೇಲೆ ಹಂಗೆ ಮನೆಗೆ ಹೋಗ್ಬೇಕಂತ ಹೋಗಾಕತ್ತಿದ್ವಿ. ಇನ್ನೊಂದು ಫರ್ನಿಚರ್ ಸೇಲ್ ನಡೆಯತ್ತಿತ್ತು. ಅದಕ್ಕೆ ಇದನ್ನೊಂದು ನೋಡೇ ಹೋಗೋಣ ಅಂತ ಹೇಳಿಬಿಟ್ಟು ಗಾಡಿ ಇಟ್ಟು ಬಂದಿದ್ದೇವೆ. ಇದು ಕೂಡ ದೊಡ್ಡ ಹಾಲ್ ಐತಿ. ಸೊ ನೋಡ್ಬೋದು ಇಲ್ಲಿ ಎಲ್ಲ ಥರನೂ ಫರ್ನಿಚರ್ ಇಟ್ಟಿದ್ದಾರೆ. ಈಗ ಹೆಂಗಂದ್ರೆ ವರ್ಷ ಸೇಲ್ ನಡೀತಾವೆ ನೋಡ್ರಿ. ಸೊ ಈ ಥರ ಎಲ್ಲ ತೊಗೊಂಡು ಬಂದು ಇಟ್ಟಿರ್ತಾರೆ. ಸೇಲ್ ಅಂತ ನಡೆಯಕತ್ತಾಗ ಭಾಳ ಜನ ಬಂದು ಕಡಿಮೆ ಪ್ರೈಸ್ ಒಳಗೆ ಸಿಗ್ತಾವಂತೇಳಿ ತೊಗೊಂಡಿರ್ತಾರೆ. ಇಲ್ಲಿ ನಮ್ಮ ಗೋಡೆಗೆಲ್ಲ ಇದಾಗಿದಾವೆ ನೋಡ್ರಿ. ನಮ್ಮ ಚಿನ್ನೂನ ಫ್ರೆಂಡ್ಸ್ ಹತ್ತು ಬಂದಿರ್ತಾರಲ್ಲ, ಗೋಡೆ ಎಲ್ಲ ಹಿಡ್ಕೊಂಡು ಅಡ್ಡಾಡ್ತಾರೆ. ಹಾಗಾಗಿ ಒರ್ಸ್ಕೊಂತ ಕೂತಾರೆ ಇವ್ರು. ಫುಲ್ ರೆಡ್ ಬ್ರೌನ್. ಹಾಂ, ಅದು ಕೈ ಕಚ್ಚ ಹಿಡ್ಕೊಂಡು ಅಡ್ಡಾಡ್ತಾರಲ್ಲ. ಒಂದಷ್ಟು ಡಬ್ಬಿಗಳದು ಎಲ್ಲ ಹೊಲಸಾಗಿತ್ತು ನೋಡ್ರಿ. ಹಾಗಾಗಿ ಎಲ್ಲ ತಿಕ್ಕಿದೇನ, ಹೊರಗಿಡ್ಬೇಕು ಇವನ್ನ. ಮತ್ತು ಇಲ್ಲಿ ನೋಡ್ಬೋದು ಇವನು ಎಲ್ಲ ಇದು ಮಾಡಿದಾನೆ. ಸೊ ಇನ್ನದ
ಎಲ್ಲ ಕ್ಲೀನಿಂಗ್ ಮಾಡಕತ್ತೀನಿ, ಎಲ್ಲ ತೆಗೆದಿಟ್ಬಿಟ್ಟು. ಯಾಕಂದ್ರೆ ಅವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊತಿರ್ಬೇಕಿಲ್ಲ ಅಂದ್ರೆ ಇಲ್ಲಿ ನಮ್ಮ ಮನೆಯೊಳಗೆ ಹೆಂಗಾಗಿತ್ತು ಅಂದ್ರೆ ಡಸ್ಟ್ ಭಾಳ ಐತೆ ನೋಡ್ರಿ. ಸೊ ನೋಡ್ಬೋದು ಇಲ್ಲೆಲ್ಲ ಮೂಲ್ಯಾಗ ಹೆಂಗೆ ಬಿದ್ದೈತಿಲ್ಲ ಗೊತ್ತಾಗಂಗಿಲ್ಲ. ಮತ್ತು ಇಲ್ಲಿ ಜಾಡ್ಬೂಡ ಇದನ್ನಂತೂ ಎಷ್ಟು ಕ್ಲೀನ್ ಮಾಡ್ರೂ ಸಾಕಾಗಂಗಿಲ್ಲ. ಯಾಕಂದ್ರೆ ಕ್ಲೀನ್ ಮಾಡ್ದಂಗೆ 2 ಡೇಸ್ ಒಳಗೆ ಅಂದ್ರೆ ಜಾಡ್ಬೂಡ್ ಕಟ್ಟಿಬಿಡ್ತಾವೆ. ಏನು ಮಾಡೋದು, ಎಷ್ಟು ಕ್ಲೀನ್ ಮಾಡೋದು. ಇಲ್ಲದ ನೋಡ್ದ ಸೈಕಲ್ಲನ್ನು ಬಿಟ್ಟು ಹಂಗೆ ನಡ್ಕೊಂತ. ನೀನು ಹೋಗವ, ಸುಮ್ಮನೆ ಬಾ ಒಳಗೆ ಅಭ್ಯಾಸ ಮಾಡ್ಬಾ. ಹಾಂ ಇಲ್ಲ ಪಪ್ಪ ಫ್ರೆಂಡಿಗೆ ಭೇಟಿ ಆಗಕ್ಕೆ. ಅವಾಗಲೇ ನಾನು ತೋರಿಸಿದ್ನಿ ನೋಡ್ರಿ ಕಿಚನ್ ಐಟಮ್ಸ್ ಅದು ತಿಕ್ಕೋದೈತೆ ಅಂತ ಹೇಳಿ. ಸೊ ಎಲ್ಲ ವಾಶ್ ಮಾಡಿ ಹೊರಗಡೆ ಒಣ ಹಾಕಿದ್ವಿ. ಆಲ್ಮೋಸ್ಟ್ ಎಲ್ಲ ಒಣಗಿದಾವ. ಇನ್ನೊಂದು ಸ್ವಲ್ಪ ಗ್ಲಾಸಿನ ಐಟಮ್ಸ್ ಅದು ಒಣಗಬೇಕಷ್ಟ. ಇತ್ತೀಚೆಗಂತೂ ಪ್ರೆಗ್ನೆಂಟ್ ಆದಾಗಿಂದ ನನಗೆ ಹೆವಿ ಕೆಲಸ ಈ ಥರ ಎಲ್ಲ ತಿಕ್ಕೊಳ್ಳೋದು ಅದು ಎಲ್ಲ ಆಗವತ್ತನ. ಆದರೂ ಎಷ್ಟಾಗ್ತದೆ ಅಷ್ಟು ಮಾಡ್ಬೇಕಂತೇಳಿ ಸ್ವಲ್ಪ ತೊಗೊಂಡು ಬಂದು ಎಲ್ಲ ವಾಶ್ ಮಾಡಿದ್ದೇನೆ. ಇವಾಗೆಲ್ಲ ಕ್ಲೀನ್ ಮಾಡಿದ್ನಿ ನೋಡ್ರಿ. ಸೊ ಎಲ್ಲ ಕ್ಲೀನ್ ಮಾಡಿದ ಕೂಡಲೇ ನೀಟ್ ಕಾಣತೈತಿ. ಬಾಂಡಿಗಳದು ಎಲ್ಲ ಏನಿದ್ದಿಲ್ಲ ರ್ಯಾಕ್ ಅದು ಅವನ್ನೆಲ್ಲ ತಂದು ಜೋಡಿಸ್ಬೇಕು. ಸೊ ಬಾಂಡಿನೂ ಎಲ್ಲ ತಿಕ್ಕಿದೇನ. ನಮ್ಮ ಚಿನ್ನು ನೋಡ್ರಿ ಕಿತಾಪತಿ ಸಾಲ್ಟ್ ಮತ್ತು ಖಾರ ಹಾಕೊಂಡು ತಿನ್ನಾಕ ಓಡಾಡ್ತಾನೆ ಬರೀ. ಯಾವಾಗ ನೋಡ್ತೀರವಾಗ ನೋಡ್ರಿ ಫ್ರೆಂಡ್ಸ ಅದಕ್ಕೇನು ಕೊಡಾಕತ್ತಾರು ನೋಡ್ರಿ. ಅದು ಎಷ್ಟು ಹಾಂ ಭಾರಿ ಇದಿಲ್ಲ ಸಂದ್ರಿ ನೀನು. ಹಾಂ ಹಾಲರ ಕುಡಿಯೋಕ್ವಲ್ಲಂತಿ ಇಂಥದಾರ ಬೇಕಾ? ಹಾಂ ಭಾರಿ ಇದು ಒಂದಷ್ಟು ಕಾಯಿಪಲ್ಲೆ ಖಾಲಿಯಾಗಿದ್ದು ನೋಡ್ರಿ, ಎಮರ್ಜೆನ್ಸಿಗೆ ಅಂಥೇಳಿ ತೊಗೊಂಬಂದಾರ. ಬೇಡ ಅಂತ ಹೇಳತ್ತೇನೆ, ಸಾಯಂಕಾಲ ಹೋಗುವಂತ್ರಿ ಅಂಥೇಳಿ. ಆದರೂ ಇಲ್ಲ ಅಂಥೇಳಿ ಮಧ್ಯಾಹ್ನ ಆಗೈತಿ ಹೋಗಿ ತೊಗೊಂಬಂದಾರ. ಕೊತ್ತಂಬರಿ ಎಷ್ಟು ಇದಕ್ಕೆ? ಎಷ್ಟು? 10 ರೂಪಾಯಿ. ಮಾರ್ಕೆಟ್ ಒಳಗೆ ಚಲೋ ಅಲ್ಲ, ಮತ್ತು ದೊಡ್ಡ ಸೀಡ್ ಕೊಡ್ತಾರೆ. ಈರುಳ್ಳಿ ಹೆಂಗೆ ಕಿಲೋ? ಹಾಂ ಗೊತ್ತಿಲ್ಲಪ್ಪ, ಅದು ಈರುಳ್ಳಿ 30 ರೂಪೀಸ್. 30. ಟೊಮ್ಯಾಟೊ ಅದು 30. ಮೆಣಸಿನ್ಕಾಯಿ 10 ರೂಪೀಸ್ ಸಾಕ್ತು. ಅವಾಗಲೇ ನಮ್ಮ ಚಿನ್ನೋಗ ಸುಳ್ಳು ಹೇಳಿದೆ ನೋಡ್ರಿ, ಫ್ರೆಂಡ್ ಭೇಟಾಕಕ್ಕೆ ಹೊಂಟಾರ ಪಪ್ಪ ಅಂತೇಳಿ. ಯಾಕಂದ್ರೆ ನಮ್ಮ ಹಸ್ಬೆಂಡ್ ಅವರು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಹೋಗಾಕತ್ತಿದ್ರು. ಅವ್ನು ಕರ್ಕೊಂಡು ಹೋದ್ರೆ ಅವನು ಅಲ್ಲಿ ಒಂದು ಕಡೆ ನಿಲ್ಲಂಗಿಲ್ಲ, ಹೇಳಿದ್ ಕೇಳಂಗಿಲ್ಲ, ಕಾಡಿಸ್ತಿರ್ತಾನೆ ಭಾಳ. ಹಂಗಾಗಿ ಅವ್ನು ನೋಡೋದು ಅಥವಾ ಶಾಪಿಂಗ್ ಮಾಡೋದು ಗೊತ್ತಾಗಂಗಿಲ್ಲ. ಅದಕ್ಕೆ ಅವ್ರು ಹೇಳೋಕ್ಕಿಂತ ಮೊದಲೇ ನಾನು ಅವನ್ನ ಬಿಡಿಸ್ಬಿಟ್ಟೆ. ಫ್ರೆಂಡಿಗೆ ಭೇಟಾಕಕ್ಕೆ ಹೊಂಟಾರ ಅಂತೇಳಿ. ಹಂಗೆ ಅಂದ್ಕೊಡ್ಲೆ ಅವ್ನು ಸುಮ್ಮನಾದ. ಅದಕ್ಕೆ ಬೇಗನ ಕಾಯಿಪಲ್ಲೆ ಅದೆಲ್ಲ ತೊಗೊಂಡು ಬಂದರು. ಜೊತೆಗೆ ಏನಂದ್ರೆ ಇವತ್ತು ಸಂಡೇ ನೋಡ್ರಿ, ಸಂಡೇ ಇರೋದ್ರಿಂದ ಚಿಕನ್ ತೊಗೊಂಡು ಬಂದಾರ. ನಾವು ಇವಾಗ ಚಿಕನ್ ತಿನ್ನೋದು ಬಂದ್ ಮಾಡಿಬಿಟ್ಟಿದ್ದೀವಿ, 1 ಇಯರ್ ಆಯ್ತು. ಬಟ್ ಹಂಗೆ ನಮ್ಮ ಹಸ್ಬೆಂಡ್ ಅವ್ರನ್ನ ಭಾಳ ದಿನ ಆಗೈತಿ ತಂದೆ ಇಲ್ನ ತೊಗೊಂಡು ಬರ್ತೀನಿ ಅಂತ ಹೇಳಿ ತೊಗೊಂಡು ಬಂದರು. ಯಾಕೋ ಗೊತ್ತಿಲ್ಲ, ನಾನ್ ವೆಜ್ ತಿನ್ನಕ್ಕೆ ಮನ್ಸನ ಆಗ್ವತ್ತ, ಒಂಥರ ವೆಜಿಟೇರಿಯನ್ ಆಗಿಬಿಟ್ಟಿದ್ದೇವೆ. ಸೊ ಈಗ ಚಿಕನ್ ತೊಗೊಂಡು ಬಂದಿದ್ರಲ್ಲ, ಅವರು ಏನಂದ್ರು, ಚಿಕನ್ ರೆಸಿಪಿ ನಾನೇ ಮಾಡ್ತೇನು, ನೀ ಏನು ಮಾಡಕ್ಕೆ ಹೋಗಬೇಡ, ನೀ ಆರಾಮಾಗಿ ಮಾಡಿದ್ದನ್ನು ತಿನ್ನು ಅಂತ ಹೇಳಿದಾರೆ ನೋಡ್ರಿ. ಬಟ್ ಹಂಗೆ ಇರೋಕ್ಕಂತೂ ಆಗೋದಿಲ್ಲ. ರೈಸ್ ಮತ್ತು ಚಿಕನ್ ಅಷ್ಟೇ ತಿಂದರೆ ಹೊಟ್ಟೆನೂ ತುಂಬಂಗಿಲ್ಲ. ಅದಕ್ಕೆ ಇಲ್ಲ, ನಾನು ಕೂಡ ಏನಾದರೂ ಮಾಡ್ತೀನಿ ಅಂಥೇಳಿ ಚಪಾತಿ ಮಾಡೋಕೆ ಸ್ವಲ್ಪ ಹಿಟ್ಟು ತೊಗೊಂಡೆ ನೋಡ್ರಿ. ಯಾಕಂದ್ರೆ ನಂಗೆ ಜಾಸ್ತಿ ಮಾಡೋಕ್ಕಾಗತ್ತೀಗ, ಚಪಾತಿ ಆಗಲಿ ರೊಟ್ಟಿ ಆಗಲಿ. ಈಗ ಚಪಾತಿ ಮಾಡ್ಬೇಕಾದ್ರೆ ಭಾಳ ಪ್ರೆಷರ್ ಹಾಕಬೇಕಾಗ್ತೈತಿ. ನನಗೂ ಹೊಟ್ಟೆ ಮೇಲೆ ಒಂಥರ ತ್ರಾಸ ಆಗ್ತದೆ. ಬಟ್ ರೈಸ್ ತಿಂದ್ರೆ ಅಷ್ಟೊಂದು ರುಚಿ ಹತ್ತಂಗಿಲ್ಲ, ಹೊಟ್ಟೆ ತುಂಬಂಗಿಲ್ಲ ಅಂಥೇಳಿ ಎಷ್ಟಾಗ್ತದೆ ಅಷ್ಟು ಸ್ವಲ್ಪ ಆದರೂ ಚಪಾತಿ ಮಾಡ್ತೇನೆ ಅಂಥೇಳಿ ಚಪಾತಿ ಮಾಡಾಕತ್ತೇನೆ. ಇನ್ನೊಂದು ಏನಂದ್ರೆ ಪ್ರತಿ ಸಾರಿ ಸಂಡೇ ಈ ಥರ ಟೈಮ್ ಸಿಗಂಗಿಲ್ಲ ನಮ್ಗೆ. ಯಾಕಂದ್ರೆ ಏನಾದರೂ ವರ್ಕ್ ಇರ್ತದೆ, ನಮ್ಮ ಹಸ್ಬೆಂಡ್ ಅವರು ವರ್ಕ್ ಮೇಲೆ ಹೋಗಲೇಬೇಕಾಗ್ತದೆ. ಒಂದೊಂದು ಸಾರಿ ಏನಾದರೂ ಸಂಡೇ ಟೈಮ್ ಸಿಕ್ಕಿತ್ತು ಆರಾಮಾಗಿ ಅಂದ್ರೆ ಈ ಥರ ನಾನು ಅವರು ಕಿಚನ್ ಒಳಗೆ ಕುಕ್ಕಿಂಗ್ ಮಾಡ್ತಾ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಗಂಡ ಹೆಂಡತಿ ಟೈಮ್ ಸಿಗೋದೇ ಈವನ್ ಕಿಚನ್
ರೂಮ್ ಒಳಗೆ ನೋಡ್ರಿ. ಯಾಕಂದ್ರೆ ಬೇರೆ ಕಡೆ ಆದ್ರೆ ಟಿ ವಿ ಅದು ಇದು ಅಂತ ಹೇಳಿ ಲಕ್ಷ ಬೇರೆ ಕಡೆ ಹೋಗ್ಬಿಡ್ತದ. ಅದೇ ಕಿಚನ್ ಒಳಗೆ ಕುಕ್ಕಿಂಗ್ ಮಾಡಕತ್ರ ಇಬ್ರು ಕುಕ್ಕಿಂಗ್ ಮಾಡ್ಬೇಕಾದ್ರೆ ಖಾಲಿ ಇರ್ತೀವಲ್ಲ, ಕುಕ್ಕಿಂಗ್ ಮಾಡ್ತಾ ಮಾಡ್ತಾ ಮಾತಾಡ್ಕೋಬೋದು. ಸೊ ಒಬ್ರಿಗೊಬ್ರು ಏನಾದರೂ ಶೇರ್ ಮಾಡ್ಕೋಬೋದು. ಶೇರ್ ಮಾಡ್ಕೋದ್ರಿಂದ ಏನಂದ್ರೆ ಗಂಡ ಹೆಂಡತಿ ಮಧ್ಯೆ ಇನ್ನಷ್ಟು ಬಾಂಡಿಂಗ್ ಹೆಚ್ಚಾಗ್ತದೆ. ಸೊ ಯಾರಾದರೂ ಗಂಡ ಹೆಂಡತಿ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನಿಮ್ಗೆ ಸಜೆಷನ್ ಕೊಡ್ತೇನೆ ನಾನು. ಏನಂದ್ರೆ ಆದಷ್ಟು ರಜೆ ಟೈಮ್ದಾಗ ಗಂಡ ಹೆಂಡತಿ ಈ ಥರ ಮಾತಾಡ್ಕೊಂಡು ಕಿಚನ್ ಒಳಗದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿರಿ. ಪ್ರೀತಿನೂ ಜಾಸ್ತಿ ಆಗ್ತದೆ, ಬಾಂಡಿಂಗ್ ಜಾಸ್ತಿ ಆಗ್ತದೆ, ಸ್ವಲ್ಪ ಜಗಳನೂ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು. ನಾವೇನು ಜಗಳ ಮಾಡಂಗಿಲ್ಲ, ಅದು ಹೇಳಾಕತ್ತೇನೆ. ಸೊ ಏನಂದ್ರೆ ಅವರು ಫಸ್ಟಿಗೆ ಸೂಪ್ ಮಾಡಿದ್ದಾರೆ ನೋಡ್ರಿ. ನನ್ಗೆ ಸೂಪ್ ಕುಡಿ ಅಂತ ಹೇಳಿ. ಸೂಪ್ ಭಾಳ ಚಂದ ಮಾಡ್ತಾರೆ ಮತ್ತು ಅದು ಒಳ್ಳೇದು ಹೆಲ್ತಕ್ಕೆ. ಸೂಪ್ ಕುಡಿಯೋದ್ರಿಂದ ಏನೇ ತಲೆನೋವಾಗಲಿ, ಸರ್ದಿ ಆಗಲಿ, ಕೆಮ್ಮಾಗಲಿ ಕಡಿಮೆ ಆಗ್ತದಂತ ಹೇಳ್ಬೋದು. ಸೊ ನಾನು ಚಪಾತಿ ಮಾಡಿ ಆದ್ಮೇಲೆ ಬಾಂಡಿ ಇದ್ವು, ಅವನಷ್ಟು ತಿಕ್ಕೊಂಡು ಬಿಡ್ಬೇಕಂತ ಹೇಳಿ ತಿಕ್ಕೊಳಕತ್ತೇನೆ. ಯಾಕಂದ್ರೆ ಕಿಚನ್ ಒಳಗೆ ಹಂಗೆ ಬಿಟ್ಬಿಟ್ರೆ ಗಲೀಜು ಅನಿಸ್ತೈತಿ, ನೋಡಕ್ಕೂ ಸರಿ ಅನ್ಸಂಗಿಲ್ಲ. ಸೊ ಕೆಲಸ ಆದ ತಕ್ಷಣ ಪಟ್ಟಂತ ಬಾಂಡಿ ಎಲ್ಲ ತಿಕ್ಕಿಟ್ಕೊಂಡ್ಬಿಡ್ಬೇಕು ನೋಡ್ರಿ. ಸೊ ಅದಕ್ಕೆ ತಿಕ್ಕೊಳಕತ್ತೇನ. ನಮ್ಮ ಹಸ್ಬೆಂಡ್ ಅವರು ಅದು ತೆಗೆದು ನೋಡೋದು ಮಾಡಾಕತ್ತಿದ್ರ ನೋಡ್ರಿ. ಇಲ್ಲಿ ಹೊಗೆ ಬರತ್ತದ, ಅದನ್ನ ನೋಡತ್ತಾರ. ನಮ್ಮ ಚಿನ್ನೂನು ಅದಾನ ಮನಿ ಒಳಗೆ, ಅವನ ಟಿ ವಿ ನೋಡ್ಕೋತ ಕೂತಾನ. ಆದಷ್ಟು ಗಂಡ ಅಂದರೂ ಕೂಡ ನೀವು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಹೇಳೋದಿಷ್ಟೇ, ಹೆಂಡ್ತಿಗೆ ಟೈಮ್ ಕೊಡ್ರಿ. ಹೆಂಡತಿ ಜೊತೆ ಆದಷ್ಟು ಮಾತಾಡೋಕೆ ಟ್ರೈ ಮಾಡಿರಿ, ಟೈಮ್ ಸ್ಪೆಂಡ್ ಮಾಡೋಕೆ ಟ್ರೈ ಮಾಡಿರಿ. ಯಾಕಂದ್ರೆ ಹೆಂಡ್ತಿರು ಎಲ್ಲರೂ ವರ್ಕ್ ಮಾಡ್ತಾರಂತ ಇರಂಗಿಲ್ಲ, ಕೆಲವರು ಮನೆಯೊಳಗೆ ಇರೋರು ಇರ್ತಾರೆ. ಸೊ ಮನೆಯೊಳಗೆ ಇದ್ದು ಬೋರ್ ಆಗ್ತಿರ್ತದೆ. ಯಾವಾಗಲಾದರೂ ಫ್ಯಾಮಿಲಿ ಜೊತೆ ಮಾತಾಡ್ಕೊಂಡು ಕೂಡ್ಬೇಕಂತ ಅನಿಸ್ತಿರ್ತದೆ. ಸೊ ಆ ಟೈಮ್ದಾಗ ಸಂಡೇ ಬಂತಂದ್ರೆ, ಸ್ಯಾಟರ್ಡೆ ಬಂತಂದ್ರೆ, ರಜೆ ಇದ್ದಾಗ ನೀವು ಕೂಡ ಟೈಮ್ ಕೊಡಲಿಲ್ಲ ಅಂದ್ರೆ ಭಾಳ ಬೇಜಾರಾಗ್ತದೆ. ಸೊ ಹಾಗಾಗಿ ಹೇಳೋದು, ಎಲ್ಲರೂ ಹಂಗೆ ಇರಂಗಿಲ್ಲ, ಕೆಲವರು ಇರ್ತಾರೋ ಪಾಪ ಏನೂ ಹೆಲ್ಪ್ ಮಾಡಂಗಿಲ್ಲ, ಹೆಂಡ್ತಿರು ಭಾಳ ಬೇಜಾರು ಮಾಡ್ಕೊಳ್ತಿರ್ತಾರೆ. ನಮ್ಮ ಹಸ್ಬೆಂಡ್ ಅವರು ಮುಂಚೆ ಎಲ್ಲ ಏನು ಹೆಲ್ಪ್ ಅಷ್ಟು ಮಾಡ್ತಿರ್ಲಿಲ್ಲ, ಬಟ್ ಈಗೀಗ ತುಂಬಾ ಹೆಲ್ಪ್ ಮಾಡೋಕೆ ಟ್ರೈ ಮಾಡ್ತಾರೆ. ಯಾಕಂದ್ರೆ ಗಂಡ ಹೆಂಡತಿ ಇಬ್ಬರೇ ಇರುವಂಥ ಮನೆ ಒಳಗೆ ಬೇರೆದವ್ರು ಯಾರು ಹೆಲ್ಪ್ ಮಾಡೋಕ್ಕಾಗಂಗಿಲ್ಲ ನೋಡ್ರಿ. ತುಂಬ ಕುಟುಂಬ, ದೊಡ್ಡ ಫ್ಯಾಮಿಲಿ ಅದು ಇತ್ತಂದ್ರೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಿರ್ತಾರೆ, ಏನೂ ಅನ್ಸಂಗಿಲ್ಲ, ಕೆಲಸ ಮಾಡಿದಂಗೆ ಅನ್ಸಂಗಿಲ್ಲ. ಬಟ್ ಗಂಡ ಹೆಂಡತಿ ಸಣ್ಣ ಫ್ಯಾಮಿಲಿ ಒಂದು ಮನೆ ಮಾಡ್ಕೊಂಡಿರ್ಬೇಕಾದ್ರೆ ಒಬ್ಬರೇ ಮಾಡೋದು ತುಂಬಾ ಕಷ್ಟ, ಒಂಟಿತನ ಅನಿಸ್ತಿರ್ತದೆ. ಸೊ ಅಂಥ ಟೈಮ್ದಾಗ ಅಷ್ಟೋ ಇಷ್ಟೋ ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ ಖುಷಿ, ನೆಮ್ಮದಿ ಸಿಗ್ತದೆ. ಮತ್ತು ಪ್ರೀತಿಯಿಂದ ಇರ್ಬೋದು, ಯಾವುದೇ ರೀತಿ ಜಗಳ ಮನಸ್ತಾಪಗಳು ಬರಂಗಿಲ್ಲ. ಸೊ ಅದಕ್ಕೆ ಹೇಳಾಕತ್ತೇನೆ. ಸೊ ಏನಂದ್ರೆ ಅವಾಗವಾಗ ಈ ರೆಗ್ಯುಲರ್ ಆಗಿ ಅಡುಗೆ ಮಾಡ್ತಾರಂತ ಏನಿಲ್ಲ, ಈ ಥರ ವೀಕೆಂಡ್ ಇದ್ದಾಗ ಸ್ವಲ್ಪ ಹೆಲ್ಪ್ ಅದು ಮಾಡ್ತಿರ್ತಾರೆ. ಅವ್ರಿಗೆ ಏನಾಗ್ತದೆ, ಎಷ್ಟಾಗ್ತದೆ ಅಷ್ಟು ಮಾಡ್ತಿರ್ತಾರೆ. ಸೊ ಕಿಚನ್ ಎಲ್ಲ ಫುಲ್ ಕ್ಲೀನ್ ಆಯ್ತು ನೋಡ್ರಿ, ಬಾಂಡಿ ಎಲ್ಲ ತಿಕ್ಕಾಯಿತು, ಸಿಂಕ್ ಅಷ್ಟು ಕ್ಲೀನ್ ಮಾಡಿಕೊಂಡೆ, ಎಲ್ಲ ಕಂಪ್ಲೀಟಾಗಿ ಕೆಲಸ ಮುಗೀತು. ಈಗ ಅಡುಗೆ ಎಲ್ಲ ರೆಡಿ ಆಯ್ತು ನೋಡ್ರಿ. ಅವರು ಚಿಕನ್ ರೆಸಿಪಿ ಮಾಡಿಕೊಟ್ರು, ನಾನು ಚಪಾತಿ ಮಾಡಿದೆ. ಆಮೇಲೆ ಈರುಳ್ಳಿ ನಿಂಬೆ ಹಣ್ಣು ಕೂಡ ಕಟ್ ಮಾಡಿ ಕೊಟ್ಟಿದ್ದಾರೆ, ಚಿನ್ನುಗೂ ಹಾಕ್ಕೊಟ್ಟಿದ್ದಾರೆ. ಅವನು ಟಿ ವಿ ನೋಡ್ಕೊಂಡು ಊಟ ಮಾಡಕತ್ತಾನ. ನನಗಂತೂ ಭಾಳ ಅಂದ್ರೆ ಪ್ರೆಗ್ನೆಂಟ್ ಇದ್ದಾಗ ನಾನೇ ಮಾಡ್ಕೊಂಡು ತಿನ್ನೋದಂದ್ರೆ ಬೇಜಾರಾಗ್ತಿತ್ತು ನೋಡ್ರಿ. ನನಗಂತ ಅಷ್ಟೇ ಅಲ್ಲ, ಯಾರಿಗೇ ಆದರೂ ಪ್ರೆಗ್ನೆಂಟ್ ಇದ್ದವ್ರಿಗೆ ಅವರೇ ಮಾಡ್ಕೊಂಡು ತಿನ್ನೋದ್ರಿಂದ ಊಟ ಸೇರಂಗಿಲ್ಲ. ಯಾರಾದರೂ ಅಡುಗೆ ಕೊಟ್ಟಾಗ ಅಥವಾ ಮನೆಯೊಳಗೆ ಯಾರಾದರೂ ಅಡುಗೆ ಮಾಡಿ ಕೊಟ್ಟಾಗ ಅದೊಂಥರ ಟೇಸ್ಟನ್ನ ಬೇರೆ ಹತ್ತದ. ಒಂದು ರೊಟ್ಟಿ ತಿನ್ನೋದ್ರಲ್ಲಿ ಇನ್ನೊಂದು ರೊಟ್ಟಿ ತಿನ್ಬೇಕಂತ ಆಸೆ ಆಗ್ತದೆ, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಸೊ ನಮ್ಮ ಕೈಯಿಂದ ನಾವೇ ತಿಂದು ಬೋರ್ ಆಗಿರ್ತದೆ. ಸೊ ನನಗಂತೂ ಖುಷಿ ಆಯ್ತಾ, ಯಾಕಂದ್ರೆ ಅವರೊಂದು ನಾನೊಂದು ಕೆಲಸ ಮಾಡೋದ್ರಿಂದ ಬೇಗ ಕೆಲಸನೂ ಮುಗೀತ. ಸೊ ಇವಾಗ ಆರಾಮಾಗಿ ಕುತ್ಕೊಂಡು ಊಟ ಮಾಡಕತ್ತೇನೆ. ಸಂಜೆ ಟೈಮ್ದಾಗ ಹಂಗೆ ಹೊರ ಹೋಗಿದ್ವಿ ನೋಡ್ರಿ. ಇಲ್ಲಿ ಪರ್ಫ್ಯೂಮ್ ಅದು ಇಟ್ಟಿದ್ರು, ಒಂಥರ 10 ಟೈಪ್ ಒಳಗೆ ಇರ್ತಾವೆ ನೋಡ್ರಿ. ಆ ಥರ ಒರಿಜಿನಲ್ ಮಾಡಿ ಕೊಡ್ತಾರಂತ, ಬಟ್ ಕಾಸ್ಟ್ಲಿ ಇರ್ತಾವ. ಸೊ ಅದನ್ನ ನೋಡಕ್ಕೆ ಬಂದಿದ್ವಿ. ಅಷ್ಟೊತ್ತಿಗೆ ಮಳೆನೂ ಕೂಡ ಬಂತು. ಸೊ ಇವತ್ತಿನ ವಿಡಿಯೋ ಇಷ್ಟೇ ನೋಡ್ರಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊಂಡೇನ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಬಾಯ್.